ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಎದುರು ಬದುರಾದರೂ ಮುಖ ನೋಡಲಿಲ್ಲ ಎಚ್ಡಿಕೆ ಡಿಕೆಶಿ. ಪೆನ್ ಡ್ರೈವ್ ಪ್ರಕರಣದ ಮುನಿಸು ಡಿಕೆ ಶಿವಕುಮಾರ್ ನೋಡ್ತಾ ಇದ್ರು, ಗಮನಿಸದೆ ಇತರರನ್ನ ಮಾತನಾಡಿಸಿ ಹೊರಟು ಹೋದ್ರು ಕುಮಾರಸ್ವಾಮಿ. ನೂರಾರು ಕೋಟಿ ಹಗರಣವಾಗಿದ್ದು ಸಿಬಿಐ ತನಿಖೆಯಾಗಲಿ, ಶೀಘ್ರದಲ್ಲೇ ಈ ಬಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಮನವಿ. ನಾಗೇಂದ್ರ ರಾಜೀನಾಮೆಗೆ ಒತ್ತಾಯ. ರಾಜ್ಯದಾದ್ಯಂತ ಉಗ್ರ ಹೋರಾಟದ ಎಚ್ಚರಿಕೆ ಕೊಟ್ಟ ಬಿಜೆಪಿ ರಾಜ್ಯಾಧ್ಯಕ್ಷ. ಲೂಟಿ ಹಣದಲ್ಲಿ 10% ಮಾತ್ರ ನಾಗೇಂದ್ರಗೆ, ಉಳಿದ 90% ಅಲಿಬಾಬಾ ಮತ್ತು ಕಳ್ಳರ ಪಾಲಾಗಿದೆ. ತೆಲಂಗಾಣದಲ್ಲೂ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಒಟ್ಟಾಗಿ ಲೂಟಿ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪ. ನಾನು ನಾಗೇಂದ್ರ ರಾಜೀನಾಮೆಯನ್ನೇ ಕೇಳಿಲ್ಲ, ಎಸ್ಐಟಿ ವರದಿ ಬಂದ ಮೇಲೆ ನೋಡೋಣ. ಸಚಿವ ನಾಗೇಂದ್ರ ತಲೆದಂಡದ ಬಗ್ಗೆ ಸಿಎಂ ಪ್ರತಿಕ್ರಿಯೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ವರುಣಾರ್ಭಟ. ಬೆಂಗಳೂರೊಂದರಲ್ಲೇ ನೂರಾರು ಮರ, ವಿದ್ಯುತ್ ಕಂಬಗಳು ಧರಾಶಾಹಿ. ಜನರ ಪರದಾಟ. ಮೈಸೂರು, ಬಳ್ಳಾರಿ, ವಿಜಯನಗರ ಸೇರಿ ಹಲವು ಕಡೆ ಕೊಚ್ಚಿ ಹೋದ ಸೇತುವೆಗಳು, ಬೆಳೆಗಳು ಜಲಾವೃತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.